ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ರಾಯಚೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಈಗಾಗಲೇ ಬಿಎಲ್ಒರವರು ತಮ್ಮ ಮನೆಗಳಿಗೆ ಸಂಬಂಧಪಟ್ಟ ನಮೂನೆಯನ್ನ ಹಂಚುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನಮ್ಮ ಎಸ್ಐಆರ್ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ನಿಮ್ಮಗಳ ಸಹಕಾರ ಅತ್ಯಂತ ಅವಶ್ಯಕವಾಗಿದೆ. ಎಸ್ಐಆರ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರಿ, ಪ್ರಜಾಪ್ರಭುತ್ವ ಆಡಳಿತವನ್ನ ಬಲಪಡಿಸಿರಿ. ಇದು ಜನರ ಒಂದು ಕಾರ್ಯಕ್ರಮವಾಗಿದೆ. ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು, ಅವರನ್ನ ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿಯದಂತೆ ನೋಡಿಕೊಳ್ಳುವುದು. ಗಂಡು ಹೆಣ್ಣು ಎನ್ನದೇ ಪ್ರತಿಯೊಬ್ಬರು ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿ ಆಗಿರಿ. ಎಸ್ಐಆರ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರೆಂದು ಇಂದು ರಾಯಚೂರು ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ, ಜಿಲ್ಲೆಯ ಹಿರಿಯ ನಾಗರಿಕರ, ವಿಶೇಷ ಚೇತನ ಜನರ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ತಾಲೂಕು ಪಂಚಾಯತ್ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ವಿಶೇಷ ಚೇತನರಿಗಾಗಿ ಆಯೋಜನೆ ಮಾಡಿದ ಜಾಗೃತಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಪವಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸ್ವೀಪ್ ಸಮಿತಿಯ ಹಾಗೂ ಎಸ್ಐಆರ್ ಕಾರ್ಯಕ್ರಮಗಳ ಸಂಯೋಜನಾ ಅಧಿಕಾರಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ಈಗಾಗಲೇ ನಮ್ಮ ಬಿಎಲ್ಒರವರು ಮತದಾರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆಯ ಕಾರ್ಯದಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ. ಮತದಾರ ಬಾಂಧವರೇ, ತಾವು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿದಾಗ ಮಾತ್ರ ಮತದಾನ ದಿನ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಲು ಅನುಕೂಲವಾಗುತ್ತದೆ. ಜೂನ್ 30ರಿಂದ ಜುಲೈ 29ರವರೆಗೆ ಈ ಪ್ರಕ್ರಿಯೆ ನಡೆಯಲಿದೆ. ನಮ್ಮ ವಿಶೇಷ ಚೇತನರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು. ನಿಮ್ಮ ದೇಹದ ಭಾಗ ಹೂನವಾಗಿರಬಹುದು, ಆದರೆ ನಿಮ್ಮ ಮನಸ್ಸು ಅತ್ಯಂತ ಗಟ್ಟಿಯಾಗಿ ಅಷ್ಟೇ ಸ್ಪಷ್ಟವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡುತ್ತಿದೆ. ತಮ್ಮ ಮನೆಯಲ್ಲಿ ಇರುವಂತಹ ಹಾಗೂ ತಮಗೆ ಗೊತ್ತಿರುವಂತಹ ಮತದಾರರ ಬಗ್ಗೆ ಇದರ ಕುರಿತು ಮಾಹಿತಿಯನ್ನ ನೀಡಿ ಜಿಲ್ಲೆಯಲ್ಲಿ ನಡೆದಂತಹ ಎಸ್ಐಆರ್ ಕಾರ್ಯಕ್ರಮಕ್ಕೆ ತಾವು ಕೈಜೋಡಿಸಿರಿ ಎಂದು ಡಾಕ್ಟರ್ ಬಿರಾದಾರ್ ಕರೆ ನೀಡಿದರು. ಜಿಲ್ಲಾ ಹಿರಿಯ ನಾಗರಿಕರ ಮತ್ತು ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿಯಾದ ಶ್ರೀಮತಿ ಸರಸ್ವತಿಯವರು ಮಾತನಾಡುತ್ತಾ, ಆಗಲೇ ಅತ್ಯಂತ ಸ್ಪಷ್ಟವಾಗಿ ವಿವರವಾಗಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕಾರ್ಯಕ್ರಮ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಪವಾರ್ ಅವರು ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾಹಿತಿ ನೀಡಿದ್ದಾರೆ. ಇದರ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಏರಿಯಾದಲ್ಲಿ ಇರುವಂತಹ ಜನರಿಗೆ ಮಾಹಿತಿ ಕೊಟ್ಟು ಜಾಗೃತಿ ಮೂಡಿಸಿರಿ. ನಿಮ್ಮ ಊರಿನಲ್ಲಿ ಯಾವುದೇ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು. ಇದರಲ್ಲಿ ತಮ್ಮ ಸಹಕಾರ ಅತ್ಯವಶ್ಯಕ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಪ್ರಶಾಂತ್ ಹನುಮಂತು ಹಾಗೂ ವಿಕಲಚೇತನರ ಜಿಲ್ಲಾ ಸಂಚಾಲಕರಾದ ಕಬ್ಬೇರು ಟೇಕ್ರಾಜ್ ಹಾಗೂ ವಿವಿಧ ತಾಲೂಕಿನ ಪದಾಧಿಕಾರಿಗಳಾದ ಅಮರೀಶ್, ರಾಯಚೂರು, ಲೋಕಪ್ಪ, ದೇವದುರ್ಗ, ರಾಘವೇಂದ್ರ, ಮಾನ್ವಿ, ಜಿಲ್ಲಾ ವಿಕಲಚೇತನ ಕಲ್ಯಾಣ ಅಧಿಕಾರಿಗಳಾದ ಕಾರ್ಯದ ಸಿಬ್ಬಂದಿಯವರು ಇನ್ನಿತರರು ಉಪಸ್ಥಿತರಿದ್ದರು. ರಿಪೋರ್ಟ್ ಪ್ರಕಾರ ಇವಾಗಲೆಲ್ಲ 90% ಫಾರ್ಮ್ಗಳನ್ನೆಲ್ಲ ಹಂಚಿದ್ದಾರೆ. ಯಾರ್ಯಾರು ಸ್ವಲ್ಪ ಕೈ ಎತ್ತಬಹುದಾ? ನೀವು ಯಾರ್ಯಾರು ಫಾರ್ಮ್ ತಂದು ಕೊಟ್ಟಿದ್ದೀರಿ ನನಗೆ? ಇವಾಗ ಯಾರು ಕೊಟ್ಟಿಲ್ಲ ಅನ್ನೋದು ಗೊತ್ತಾಗಲಿಲ್ಲ. ಕೊಟ್ಟವರೇ ಜಾಸ್ತಿ ಆಗಬೇಕು. ವೆರಿ ಗುಡ್. ಈಗ ನಾವು ಆಲ್ಮೋಸ್ಟ್ ಎಲ್ಲ VRWs ಇದ್ದಾರೆ ಇಲ್ಲಿ. ಮತ್ತೆ MRW, URW. ಈಗ ನಾವು ನಮ್ದು ಬೇರೆ ತಾಲೂಕಿಂದ ರಾಯಚೂರು ನೋಡಿದ್ರು ನಾವೇನಿದೆ ಒಂದು 3000+ ವಿಶೇಷ ಚೇತನರು ಇದ್ದಾರೆ ನಮ್ಮಲ್ಲಿ. ನಾವು ಒಟ್ಟಾರೆ ಜನಸಂಖ್ಯೆನ ತಗೊಂಡ್ರೆ, ಇವಾಗಿನ ಒಂದು ಅಂದಾಜು ಜನಸಂಖ್ಯೆ ತಗೊಂಡ್ರೆ, ನಾವು ಸಿಟಿ ಮತ್ತು ಗ್ರಾಮೀಣ ಎರಡೂ ನಾವು ತಗೊಂಡ್ರೆ ನಮ್ಮಲ್ಲಿ 6 ಲಕ್ಷ ಜನ ಇದ್ದಾರೆ. ಮತ್ತು ವೋಟರ್ಸ್ ಅಲ್ಲ, ಜನಸಂಖ್ಯೆ ಹೇಳ್ತಾ ಇದೆ. ಅದರಲ್ಲಿ ನೀವು ಒಂದು 60% ತಗೊಂಡ್ರು ಕನಿಷ್ಠ ಒಂದು 4 ಲಕ್ಷ ಜನ ನಮಗೆ ಈ ವೋಟರ್ಸು ಆಗ್ತಾರೆ. 4 ಲಕ್ಷ ಆಗ್ಬೋದು. ಅದರಲ್ಲಿ ನಿಮ್ದು ಪ್ರಮಾಣ ಅಂತ ನಾನು ಒಂದೇ ತಾಲೂಕಿಂದ ಹೇಳ್ತಾ ಇದ್ದೀನಿ. ಹಂಗ ತಗೊಂಡ್ರೆ ನೀವು ಇರೋದು 1%ಗಿಂತಲೂ ಕಡಿಮೆ ಇದೆ. ಹಾಗಾಗಿ ನಿಮ್ಮಲ್ಲಿ ಈಗ ನಮ್ದು ಇರೋದು ಮುಖ್ಯವಾಗಿ. ಈಗ ನಮ್ಮ ಗ್ರಾಮೀಣದಲ್ಲಿ ಇರೋದು ನಿಮ್ಮಲ್ಲಿ ವಿಕಲಚೇತನ ಪ್ರಮಾಣ ಬೇರೆ ಬೇರೆ ಪ್ರಮಾಣದಲ್ಲಿ ಇದೆ. ಕೆಲವೊಬ್ಬರು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ, ಕೆಲವೊಬ್ಬರು
ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಅವರಿಗೆ ಪ್ರಪಂಚನೇ ಗೊತ್ತಿಲ್ಲ, ಆ ಮಟ್ಟಕ್ಕೂ ಇದ್ದಾರೆ. ಆ ನಂತರ ಕೆಲವೊಬ್ರು ಏನ್ ಮಾಡ್ತೀರಿ, ಜನರ ಜೊತೆ ಸಂಪರ್ಕ ಇದೆ, ತಿರುಗಾಡ್ತೀರಿ, ಬೇರೆ ಬೇರೆ ಎಲ್ಲ ಇದು ಮಾಡ್ತೀರಿ, ಕಾಂಟ್ಯಾಕ್ಟ್ ಇದೆ, ಆ ರೀತಿ ಇದೆ. ಹಾಗಾಗಿ ನಿಮ್ಮ VRWಗಳಿಗೆ ನಾನು ಹೇಳೋದು, ನಿಮ್ಮಲ್ಲಿ ಆಲ್ರೆಡಿ ಪಟ್ಟಿ ಇದೆ, ಒಂದು ಸರ್ವೆ ರಿಪೋರ್ಟ್ ಇದೆ. ಹಾಗಾಗಿ ನಿಮ್ಮ ಸ್ಥಳೀಯವಾಗಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ನೋಡ್ಕೋಬೇಕು. ಯಾರು ಅಂದ್ರೆ ಚುನಾವಣೆ ಆಗೋದು ಒಂದು ಸ್ಲೋಗನ್ ಇದೆ, ನೋ ಒನ್ ಲೆಫ್ಟ್ ಫ್ರಮ್ ವೋಟಿಂಗ್ ಅಂತ. ಮತದಾನದಿಂದ ಯಾರು ಕೂಡ ಒಬ್ರು ಹೊರಗೆ ಉಳಿಬಾರದು, ಇದು ಸ್ಲೋಗನ್. ಇದು ಯಾರು ಕೂಡ ನೋ ಒನ್ ಲೆಫ್ಟ್. ಹಾಗಾಗಿ ಇಲ್ಲಿ ನಮ್ದು ಈ ವೋಟರ್ದು ಏನು SIR ಪ್ರಕ್ರಿಯೆ ನಡೀತಾ ಇದೆ, ಇದರಲ್ಲಿ ಯಾರು ಕೂಡ ಒಬ್ರು ಉಳಿಬಾರದು. ಕೆಲವರಿಗೆ ಗೊತ್ತೇ ಆಗೋದಿಲ್ಲ, ನನ್ನ ಹೆಸರಿದೆಯೋ ಲಿಸ್ಟಲ್ಲಿ ಇದೆಯೋ ಇಲ್ಲ. ನಮ್ಗೆ ಕಷ್ಟ ಇದಕ್ಕೆ ಬಂದಾಗ ನಮ್ಮ ಲಿಸ್ಟ್ ನೋಡಬೇಕು, ಅದರಲ್ಲಿ ಹೆಸರಿದೆ ಅಥವಾ ಇಲ್ಲ, ಏನು ಚೇಂಜ್ ಆಗಿದೆ ಇಲ್ಲ. ಕೆಲವೊಬ್ಬರಿಗೆ ಗೊತ್ತಾಗದೆ ನಮ್ಗೆ ಇನ್ನೂ ವಿಪರ್ಯಾಸ ಅನಿಸ್ತದೆ. 18 ವರ್ಷ ಆಗಿರ್ತದೆ, ಕೆಲವೊಬ್ರು 27, 28 ವರ್ಷ ಆದರೂ ಒಂದು ವೋಟರ್ ಕಾರ್ಡ್ ಇರಲ್ಲ. ಅವರು ಒಂದು ರೀತಿ ಇದರಿಂದ ಹೊರಗೆ ಉಳಿದಂಗಾಗಿರ್ತದೆ. ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ಗಳು ಇರಲ್ಲ, ಎಷ್ಟೋ ಜನಕ್ಕೆ ವೋಟರ್ ಕಾರ್ಡ್ಗಳು ಇರೋದಿಲ್ಲ, ಕೆಲವೊಬ್ರು ಆಧಾರ್ ಕಾರ್ಡ್ ಮಾಡ್ಕೊಂಡಿರಲ್ಲ, ಕೆಲವೊಬ್ರು ಬ್ಯಾಂಕ್ ಅಕೌಂಟ್ಸ್ಗಳೇ ಇರೋದಿಲ್ಲ. ರೀತಿಯ ಜಾಗೃತಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೆ. ಸೈಕಲ್ ಜಾಥಾ ಆಗಿದೆ, ಮ್ಯಾರಥಾನ್ ಆಗಿದೆ, ವಾಕ್ಥಾನ್ ಆಗಿದೆ. ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಜರುಗುತ್ತವೆ. ಮೂಲ ಉದ್ದೇಶ ಇಷ್ಟೇ, ಸ್ಪಷ್ಟ, ಶುದ್ಧ, ಗೊಂದಲರಹಿತವಾದ ಮತದಾರರ ಪಟ್ಟಿಯನ್ನ ತಯಾರಿಸುವುದೇ SIR ಕಾರ್ಯಕ್ರಮ. ಈಗಾಗಲೇ ಜೂನ್ 30ರಿಂದ ಜುಲೈ 30ರವರೆಗೆ, ಜೂನ್ 30ರಿಂದ ಜುಲೈ 29ರವರೆಗೆ, ಒಂದು ತಿಂಗಳವರೆಗೆ ಪ್ರತಿಯೊಬ್ಬ ಮತದಾರರ ಮನೆಗೆ BLO, ಬೂತ್ ಲೆವೆಲ್ ಆಫೀಸರ್, ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಫಾರ್ಮ್ ಅನ್ನು ಕೊಡುವಂತಹ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅವರು ಒಂದು ಮನೆಯಲ್ಲಿ 5 ಜನ ಮತದಾರರಿದ್ರೆ 10 ಫಾರ್ಮ್ ಕೊಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಗೆ 2 ಫಾರ್ಮ್. 2 ಫಾರ್ಮ್ಗಳನ್ನು ಅವೆಲ್ಲ ಫಾರ್ಮ್ ತುಂಬಿ ಕೊಡುವಾಗ ಒಂದು ಫಾರ್ಮ್ ಅನ್ನ ನಿಮ್ಮಲ್ಲಿ ಸ್ವೀಕೃತಿಯಾಗಿ ಇಟ್ಕೊಳ್ಬೇಕು. ಅಂದ್ರೆ ನೀವು ಅವರಿಗೆ ಕೊಟ್ಟಿದ್ದೀರಿ ಅನ್ನುವಂತ ಆಧಾರಕ್ಕಾಗಿ ಆ ಒಂದು ಸ್ವೀಕೃತಿ ಪ್ರತಿಯನ್ನ ನಿಮ್ಮಲ್ಲಿ ಇಟ್ಟುಕೊಳ್ಳಬೇಕು. ಇದು ಸಂಪೂರ್ಣವಾಗಿ ಮತದಾರರ ಕರಡು ಪಟ್ಟಿ ಆಗಸ್ಟ್ 5ಕ್ಕೆ ಪ್ರಕಟಣೆ ಆಗ್ತಾ ಇದೆ. ಒಂದು ವೇಳೆ ಆ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದ ಸಂದರ್ಭದಲ್ಲಿ ಬೈ ಮಿಸ್ಟೇಕ್ ಆಗಿ PL ಅವರ ತಪ್ಪಿನಿಂದನೋ, ಆಪರೇಟರ್ ಅವರ ತಪ್ಪಿನಿಂದನೋ, ಕಂಪ್ಯೂಟರ್ ಏನೋ ಮಿಸ್ಟೇಕ್ ಇಂದ ಹೆಸರಿದ್ರೆ ನೀವು ಸ್ವೀಕೃತಿ ತೆಗೆದುಕೊಂಡಿರ್ತಿಲ್ಲ, ಆ ಸ್ವೀಕೃತಿಯನ್ನು ನಾವು ಮತ್ತೆ ಅಪ್ಲೈ ಮಾಡಿದ್ರೆ ಅಂತಿಮ ಪಟ್ಟಿ, ಮತದಾರರ ಕರಡು ಪಟ್ಟಿ ಅಂತಿಮ ಪಟ್ಟಿ ಅಕ್ಟೋಬರ್ 7ಕ್ಕೆ ಪ್ರಕಟಣೆ ಆಗುತ್ತೆ. ಅದರೊಳಗೆ ಖಂಡಿತವಾಗಿ ನಿಮ್ಮ ಹೆಸರ ಸೇರ್ಪಡೆ ಆಗ್ತದೆ. ಫಾರ್ಮ್ 6, 6A, 7, 8 ಈ ರೀತಿಯಾಗಿ ಫಾರ್ಮ್ಗಳನ್ನು ಕೊಡ್ತಾರೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.